ಯುದ್ಧದಲ್ಲಿ ಸೋತರು ಗೆದ್ದ ಸಿದ್ದರಾಮಯ್ಯ ಕ್ಯಾಬಿನೆಟ್ ರಚನೆ ವಿಚಾರದಲ್ಲಿ ಇದೀಗ ಸಿದ್ದರಾಮಯ್ಯ ಮೇಲುಗೈಯನ್ನ ಸಾಧಿಸಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ವರ್ಚಸ್ ಇಲ್ಲಿ ಹೆಚ್ಚಾಗಿದೆ? ಕುರ್ಚಿ ಯುದ್ಧದಲ್ಲಿ ಸೋತರು ಗೆದ್ದದ್ದು ಫೈನಲ್ ಆಗಿ ಸಿದ್ದರಾಮಯ್ಯ. ಕ್ಯಾಬಿನೆಟ್ ರಚನೆ ವಿಚಾರದಲ್ಲಿ ಸಿದ್ದರಾಮಯ್ಯ ಮೇಲುಗೈ. ಡಿಕೆಶಿ ಬಂದ ಬಳಿಕ ಅಂದುಕೊಂಡಿದ್ದು ಮಾಡಿದ ಸಿದ್ದು. ಏನ್ ಅನ್ಕೊಂಡಿದ್ರು ಹಾಗಾದ್ರೆ ಸಿದ್ದರಾಮಯ್ಯ? ಹೈಕಮಾಂಡ್ ಮುಂದೆ ಶಕ್ತಿ ತೋರಿಸಿದ ಸಿದ್ದರಾಮಯ್ಯ ದೆಹಲಿಯಲ್ಲೇ ಉಳಿದು ತಾನೇನು ಅಂತ ತೋರಿಸಿದ ಸಿದ್ದು. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಕುರ್ಚಿಯಲ್ಲಿ ಸೋತಿರ್ಬೋದು, ಬಟ್ ಇಲ್ಲಿ ಗೆದ್ದಿದ್ದು ಫೈನಲ್ ಆಗಿ ಸಿದ್ದರಾಮಯ್ಯನೇ. ಈಗಾಗಲೇ ನೋಡಿ, ಕ್ಯಾಬಿನೆಟ್ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಹಗ್ಗ ಜಗ್ಗಾಟ. ಇದರಲ್ಲಿ ಯಾರಿಗೆ ಅವಕಾಶ? ಈಗ 40 ಸಚಿವಾಕಾಂಕ್ಷಿಗಳಿರ್ಬೋದು, ಎಷ್ಟೇ ಸಚಿವಾಕಾಂಕ್ಷಿಗಳಿರ್ಬೋದು, ಬಟ್ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ಚರ್ಚೆ. ಇದರಲ್ಲಿ ಕೆಲವೊಂದಿಷ್ಟು ಜನಕ್ಕೆ, ಕೆಲವೊಂದಿಷ್ಟು ಆಕಾಂಕ್ಷಿಗಳಿಗೆ ಸೀಟನ್ನ ತಪ್ಪಿಸೋದ್ರಲ್ಲಿ, ಸಚಿವಗಿರಿಯನ್ನ ತಪ್ಪಿಸೋದ್ರಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆದ್ರ ಅಂತ ನೋಡೋದಾದ್ರೆ ಎಸ್, ಈಗಾಗಲೇ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವಂತ ಸಿದ್ದರಾಮಯ್ಯ ರಾಜಕೀಯದಿಂದ ನಿವೃತ್ತಿ ಪಡೆದುಕೊಂಡಿರ್ಬೋದು ನಾನು ರಾಜ್ಯ ರಾಜಕಾರಣದಲ್ಲಿ, ಬಟ್ ನನ್ನ ವರ್ಚಸ್ ಏನ್ ಕಮ್ಮಿ ಆಗಿಲ್ಲ ಅಂತ. ಹಠ ಹಿಡಿದು ಜಮೀರಿಗೆ ಮಂತ್ರಿಗಿರಿ ತಪ್ಪಿಸ್ತಿರೋ ಸಿದ್ದು. ಸಿದ್ದರಾಮಯ್ಯ ನೀಲಿ ಗದ್ದಿನ ಹುಡುಗ ರಿಜ್ವಾನ್ಗೆ ಜಾಕ್ ಪಾಟ್ ಹೊಡೆಯುತ್ತಾ ಇದರಲ್ಲಿ ಅಂತ ನೋಡಿದ್ರೆ ಎಸ್, ಒಂದೇ ಕಲ್ಲಿನಲ್ಲಿ 3 ಹಕ್ಕಿ ಹೊಡೆದ ಸಿದ್ದರಾಮಯ್ಯ. ಒಂದು ಕಡೆ ಜಮೀರ್ ಅಹ್ಮದ್ಗೆ ಮಂತ್ರಿ ಸ್ಥಾನ ಇಲ್ಲ, ಮತ್ತೊಂದು ಡಿಕೆ ಆಪ್ತ ಹ್ಯಾರಿಸ್ ಸೇಠ್ಗಿಲ್ಲ ಸಚಿವ ಸ್ಥಾನ. ಎಸ್ ನೋಡಿ, ಹಠ ಹಿಡಿದು ಜಮೀರ್ ಅಹ್ಮದ್ ಖಾನ್ಗೆ ಮಂತ್ರಿಗಿರಿ ತಪ್ಪಿಸ್ತಿರುವಂತ ಸಿದ್ದರಾಮಯ್ಯ. ಈಗಾಗಲೇ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ ನಡುವೆ ಇದ್ದಂತ ಬಿರುಕೇನಿದೆಯಲ್ಲ, ರಾಜಕೀಯ ಆಟಗಳು ತಂತ್ರಗಳು ಇಲ್ಲಿ ಏನ್ ಶುರುವಾಗಿದೆಯಲ್ಲ. ಡಿಕೆ ಶಿವಕುಮಾರ್ ಬನ ಸೇರ್ಬಿಟ್ರ ಜಮೀರ್ ಅಹ್ಮದ್ ಖಾನ್ ಅಂತ ನಡೀತಾ ಇದ್ದಂತ ಚರ್ಚೆ. ಬನ ಅನ್ನೋದಕ್ಕಿನ್ನ ಡಿಕೆ ಆಪ್ತನೇ ಆಗ್ಬಿಟ್ಟಿದಾರ ಜಮೀರ್ ಅಹ್ಮದ್ ಖಾನ್ ಅಂತ. ಇದೀಗ ನೋಡಿ, ಜಮೀರ್ ಮಂತ್ರಿಗಿರಿ ಮಿಸ್ ಆಗುವಂತ ಚಾನ್ಸಸ್ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಇಲ್ಲಿ ಅಂತ ನೋಡಿದಾಗ, ಇನ್ನು ಆಪ್ತ ರಿಜ್ವಾನ್ ಹರ್ಷಗೆ ಅವಕಾಶ ಸಿಗುವಂಥದ್ದು, ಡಿಕೆ ಆಪ್ತರಿಗೆ ಸಚಿವ ಸ್ಥಾನವಿಲ್ಲ. ಆಲ್ಮೋಸ್ಟ್ ಡಿಕೆ ಶಿವಕುಮಾರ್ ಆಪ್ತರಿಗೆ ಸಚಿವ ಸ್ಥಾನ ಮಿಸ್ ಆಗುವಂತ ಚಾನ್ಸಸ್ಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾವ ಕಾರಣಕ್ಕೆ? ಈ ರೀತಿಯಾಗಿ ಸಾಕಷ್ಟು ಹಗ್ಗ ಜಗ್ಗಾಟಗಳು. ಒಂದು ಕಡೆ ಸಿದ್ದರಾಮಯ್ಯ ಗೆದ್ರ ಅಂತ ನೋಡಿದ್ರೆ ಈ ಗೇಮ್ನಲ್ಲಿ ನಡೀತಾ ಇದ್ದಂತ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ದಾರೆ ಅಂತ ಒಂದು ಮಟ್ಟಕ್ಕೆ ಹೇಳಬಹುದು. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ಒಂದ್ ಕೈ ನೋಡಿ, ಸಿದ್ದರಾಮಯ್ಯ ರಾಜಕೀಯದಿಂದ ನಿವೃತ್ತಿ ಪಡೆದಿದ್ರು, ನಾನು ರಾಜ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಅಂದ್ರು, ಬಟ್ ನನ್ನ ವರ್ಚಸ್ ಏನು ಕಡಿಮೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ತಾಕತ್ತನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಬಹುದಲ್ವಾ ಇಲ್ಲಿ? ಹೌದು ವನಿತಾ, ಏನು ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಜೂನ್ 3ನೇ ತಾರೀಕಿನ ರಾಜೀನಾಮೆ ನೀಡಿದ್ರಲ್ಲ, ಆವಾಗ ಒಂದು ಮಾತು ಹೇಳಿದ್ರಂತೆ, ಯಾರು ರಾಹುಲ್ ಗಾಂಧಿ ಅವರು, ನೀವು ಯಾವುದೇ ಥರದ ಡಿಮ್ಯಾಂಡ್ಗಳನ್ನಿಟ್ಟರು ನಾವು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ರೆಡಿ ಇದ್ದೀವಿ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ನೀವು ಅಂತಂದು ಹೇಳಿದ್ರಂತೆ. ಆದರೆ ಸಿದ್ದರಾಮಯ್ಯನವರು ಅದು ನಾಜೂಕಾಗಿ, ಇಲ್ಲ ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತೇಳಿ. ಅಂದರೆ ರಾಜ್ಯ ರಾಜಕಾರಣದಲ್ಲಿ ತನ್ನ ಹಿಡಿತ ತಪ್ಪಬಾರ್ದು ಅನ್ನೋದು ಸಿದ್ದರಾಮಯ್ಯ ಅವತ್ತಿಗೆ ಕ್ಲಿಯರ್ ಮಾಡ್ಕೊಂಡಿದ್ರು, ಒಂದು ಪಾಯಿಂಟು. ಇನ್ನು ಒಂದು ರಾಹುಲ್ ಗಾಂಧಿ ಹೇಳಿದ ಮಾತನ್ನು ಅವ್ರು ಚಾಚು ತಪ್ಪದೆ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆದರು, ಆದರೆ ಅವರ ಸೇನಾನಿಗಳು, ಅವ್ರ ಜೊತೆ ಏನು 34 ಜನದಿಂದ ಅಥವಾ 35 ಜನ ಸಚಿವರು ಸೇರ್ತಾರಲ್ಲ, ಆ ಸಚಿವ ಕೂಟ ಹೆಂಗಿರಬೇಕು, ಅದು ನಾನು ಹೇಳೋರು ಯಾರು ಇರಬೇಕು ಅನ್ನೋದು ಸಿದ್ದರಾಮಯ್ಯನ ಪ್ಲಾನ್ ಆಗಿತ್ತು. ಇದನ್ನು ಅಂದಂಥ ಸಿದ್ದರಾಮಯ್ಯನವರು ಈಗ 13 ಜನ ಸಚಿವರಾಗಿದ್ದಾರಲ್ಲ, ಈ ಪೈಕಿ ಬಹುತೇಕ 8 ಜನ ಸಿದ್ದರಾಮಯ್ಯನ ಬಂಡರ ನಾಯಕರೇ ಇದ್ದಾರೆ. ಅದಲ್ಲದೆ ಈಗ ಮುಂದೆ ಇನ್ನು 18 ಸ್ಥಾನಗಳನ್ನು ತುಂಬ್ಕೋಬೇಕಾದ್ರೆ ಯಾರೆಲ್ಲ ಇರಬೇಕು, ಅದು ಮತ್ತು ಕ್ಯಾಸ್ಟ್ ಕಾಂಬಿನೇಷನ್ ಆಗಿರ್ಬೋದು, ಹಿಂದೆ ಹಿಡಿತವನ್ನು ಏನು ಇಟ್ಕೊಂಡಿದ್ರಲ್ಲ ಸಿದ್ದರಾಮಯ್ಯನವರು, ಅದನ್ನು ಮತ್ತೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ನಾಳೆ ಸಂಜೆ ವೇಣುಗೋಪಾಲ್ ತರ್ತಾರೆ, ಆ ಪಟ್ಟಿಯಲ್ಲಿ ಯಾರ್ಯಾರಿಗೆ ಹೆಸರಿದೆ ಅನ್ನೋದು ಜಾಹೀರಾತಾಗುತ್ತೆ.
ಈ ಒಂದು ಹಂತದಲ್ಲಿ ಈಗ ಕಾಂಗ್ರೆಸ್ ಪಡ್ಸಾಲೆಯಲ್ಲಿ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ 3 ಪಾಯಿಂಟನ್ನು ಅವರು ಸಕ್ಸೀಡ್ ಆಗಿದ್ದಾರೆ. ಹೆಂಗೆ? ಒಂದು, ಜಮೀರ್ ಅಹ್ಮದ್ ಅವರು ತನಗೆ ಮಾಡಿದ ದ್ರೋಹಕ್ಕೋಸ್ಕರ ಜಮೀರ್ ಅಹ್ಮದ್ ಅವ್ರಿಗೆ ಸಚಿವ ಸ್ಥಾನ ತಪ್ಪಿಸಿದ್ದು. ಎರಡನೇದು, ಪರ್ಯಾಯ ನಾಯಕತ್ವ ಹುಟ್ಟಾಕಬೇಕಾಗಿತ್ತು. ಹೀಗಾಗಿ ರಿಜ್ವಾನ್ ಅರ್ಷದ್ನ ತಂದರು ಅಲ್ಲಿಗೆ. ಅವರು ಬೆಂಗಳೂರವರು, ಶಿವಾಜಿನಗರ ದೂರ ಇಲ್ಲ, ಚಾಮರಾಜಪೇಟೆ ದೂರ ಇಲ್ಲ, ಹತ್ತಿರ ಇರುವಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಿಜ್ವಾನ್ ಅಹ್ಮದ್ನ ಪರ್ಯಾಯ ನಾಯಕತ್ವವಾಗಿ ತಂದರು, ಜಮೀರ್ ಅಹ್ಮದ್ ಆಪೋಸಿಟ್ ಆಗಿ. ಮತ್ತು ಇನ್ನೂ ಒಂದು, ಜಮೀರ್ ಅಲ್ದಲೇ ತನ್ನ ರೀತಿ ಹೇಳಿಕೆಯನ್ನು, ತನ್ನ ಮಾತನ್ನು ನಡೆಸೋವಂಥವ್ರು ಯಾರು ಬೇಕಾಗಿತ್ತು? ಈಗ ಸಪೋಸ್ ಡಿ ಕೆ ಶಿವಕುಮಾರ್ ಬಣದ ನಾಯಕರಿಗೆ ಕೊಟ್ಟಿದ್ರೆ ಯಾರು? ತನ್ವೀರ್ ಸೇಠ್ ಆಗಿರ್ಬೋದು, ಸಲೀಂ ಅಹಮದ್, ಇವ್ರು ಯಾರು ಕೇಳ್ತಿರ್ಲಿಲ್ಲ. ಆದರೆ ಸಿದ್ದರಾಮಯ್ಯನವರು ಅವರನ್ನು ಕೂಡ ಇದನ್ನು ಮಾಡಿದ್ರು. ತನ್ನ ಮಾತನ್ನು ಕೇಳೋವಂಥವ್ರು ನನ್ನ ಆಪ್ತ ವಲಯದಲ್ಲಿರೋವಂಥವರೇ ಅಧಿಕಾರದಲ್ಲಿ ಇರಬೇಕು ಅನ್ನೋದನ್ನ ಪ್ಲಾನ್ ಮಾಡಿ ಜಮೀರ್ ಅಹಮದಿಗೆ ಅವಕಾಶ ತಪ್ಪಿಸಿದ್ದಲ್ದೇನೆ ಡಿ ಕೆ ಶಿವಕುಮಾರ್ ಬಣದ ಕೆಲವು ಶಾಸಕರಿಗೂ ಕೂಡ ಅವಕಾಶ ತಪ್ಪಿಸಿ ತನ್ನದೇ ಹುಡುಗನನ್ನು, ಅಂದರೆ ಏನು 2019 ಬೈ ಎಲೆಕ್ಷನಲ್ಲಿ ಶಿವಾಜಿನಗರಕ್ಕೆ MLA ಕ್ಯಾಂಡಿಡೇಟ್ ಮಾಡಿದ್ರಲ್ಲ ಇವರೇ, ಅವತ್ತಿಗೆ ಸಿದ್ದರಾಮಯ್ಯನವರೇ CLP ಲೀಡರ್ ಇದ್ದಿದ್ದು, ಅವರೇ ಆಯ್ಕೆ ಮಾಡಿತ್ತು. ಆ ಹುಡುಗನ್ನ ಇವತ್ತು ಮಿನಿಸ್ಟರ್ಗಿರಿ ಮಾಡಿಸಿದ್ದಾರೆ. ಯಾರು? ರಿಜ್ವಾನ್ ಅರ್ಷದ್ನ ಮಿನಿಸ್ಟರ್ಗಿರಿ ಮಾಡ್ತಾರೆ. ಈ ಮುಖಾಂತರ ತಾನು ರಾಜ್ಯದಲ್ಲೂ ಹೋಲ್ಡ್ ಇಟ್ಕೊಂಡಿದ್ದೀನಿ, ಮತ್ತು ರಾಷ್ಟ್ರದಲ್ಲೂ ಅಂದರೆ ಹೈಕಮಾಂಡ್ ಲೆವೆಲಲ್ಲೂ ನಾನು ಹಿಡ್ತಾ ಇದೆ, ನನಗೆ ನನ್ನ ಮಾತನ್ನು ಹೈಕಮಾಂಡ್ ತೆಗೆದಾಕೋದಿಲ್ಲ ಅನ್ನೋದನ್ನ ಮತ್ತೊಂದು ಸಾರಿ ಸಿದ್ದರಾಮಯ್ಯನವ್ರು ಪ್ರೂವ್ ಮಾಡಿದ್ದಾರೆ. ವನಿತಾ, ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಅಪ್ಡೇಟ್ಸ್.